ಪುಟ್ಟಕ್ಕ ಕಂಟಿ ಮೊದಲೇ ಸ್ನೇಹನ್ ಮಕ್ಕ ನಡಿ ಊರಿ 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 ಅಂತವನೆ. ನಿನ್ ಬಲ್ವಂತಕ್ಕೆ ಅವಳ ಜೊತೆ ಊರ್ಗ್ ಹೋಗಕ್ ಒಪ್ಕೊಂಡವನೆ. ಇನ್ ದಾರಿ ಉದ್ದಕ್ಕೂ ಊರ್ಗ್ ಹೋದ್ಮ್ಯಾಕು ಅದ್ಯೋನೆಲ್ಲ ಜಗಳ ಮಾಡ್ಕೊಂಬತ್ತಾನೋ ನಾಕ. ಹಂಗೇನು ಆಗಕ್ಕಿಲ್ಲ ಅಮ್ಮವ್ರೆ, ನೀವು ಸುಮ್ಕಿರಿ. ಸಿರಿ ಕೋಪ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ. ಸ್ನೇಹ ವಸಿ ಪಿರುತಿ ತೋರಿಸ್ಬಿಟ್ರೆ ಆ ಗುಳ್ಳೆ ಒಡೆದೋಯ್ತದೆ. ಅವನ ಆಟ ಒಂದೆಲ್ಲ ಸಲೀಸಾಗಿ ತಕಬೇಡ ಪುಟ್ಟಕ್ಕ. ಅವನ ಅವ್ವಾಗಿ ನನಗೆ ಏಟೋಕಿತ ಅವನ ಬಗ್ಸಕ್ಕಾಗಿಲ್ಲ. ಏನೋ ಅಪ್ಪ, ಅವನ್ನ ಬೊಗ್ಸಕ್ಕೆ ಆಗದಿರೋಷ್ಟು ಹಠಮಾರಿ ಅಂತ ನಂಗೇನು ಅನ್ಸಕ್ಕಿಲ್ಲ. ನಿನ್ಗೆ ನಿನ್ನ ಅಳಿಯದ ಮೇಲೆ ಸ್ಯಾನೆ ಕನಿಕರ, ಅದಕ್ಕೆ ಹಿಂಗೆಲ್ಲ ಹೇಳ್ತಿದ್ಯ. ಅವನು ಎಲ್ಲಿ ಹೋದ್ರೂ ಜಗಳಾನೆ. ಈಗಲೂ ಆಟೆ. ಊರ್ಗ್ ಹೋಗುವಾಗ ಟ್ರೈನ್ನಾಗೆ ಅದು ಯಾವನ ಊಟ ಕೊಡೋನ್ ಜೊತೆ ಜಗಳ ಮಾಡ್ಕೊಂಡವನೆ. ಫೋನಾಗೆಲ್ಲ ಈಸೆ ಬಂದೈತೆ ಗೊತ್ತಾ? ಜಗಳವೇ? ಪುಟ್ಟಕ್ಕ, ರೈಲ್ನಾಗ ಕೊಟ್ಟಿದ್ದು ಊಟ ಸಂದಾಕಿರ್ಲಿಲ್ವಂತೆ. ಅದಕ್ಕೆ ನಮ್ಮ ಸಣ್ಣ ಒಳ್ಳೆ ಊಟ ಕೊಡಕ್ ಆಗಲ್ವೇ ಅಂತ ಕೇಳವಳೆ. ಆ ಸಿಬ್ಬಂದಿ ಏನೋ ಜೋರ್ ಮಾಡವನೆ. ಅದ್ ಕ್ಯೂನ ಅವನ ಜೊತೆ ಜಗಳ ಆಡ್ಕೊಂಡು ರೈಲ್ ಮುಂದೆ ಹೋಗಿ ನಿಂತ್ಕೊಂಡು ಕ್ಯಾಂಟೀನ್ ಮುಚ್ಚವರೆಗೂ ರೈಲ್ ಮುಂದೆ ಹೋಗಕ್ ಬಿಡಕ್ಕಿಲ್ಲ ಅಂತ ಹೇಳಿ ಕಡೆಗೂ ಕ್ಯಾಂಟೀನ್ ಮುಚ್ಚವನಂತೆ. ನಂಗೂ ಮರಿಯೋಣ ಈಸೆ ಹೇಳ್ದ ಅಮ್ಮವ್ರೆ. ಏನೋ ಸುಮ್ಕೆ ಏನೇನೋ ಹೇಳ್ತಾವನೆ ಅಂತ ನಾನು ಸುಮ್ಕಿದ್ದೆ. ದಿಟ್ಟವಾಗ್ಲೂ ಟ್ರೈನಾಗೆ ಕ್ಯಾಂಟೀನ್ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಅಳಿಯಂದ್ರು. ಅಯ್ಯೋ, ನಮ್ಮ ಸಿರಿ ಯಾಕೆ ಹಿಂಗೆಲ್ಲ ಮಾಡಕ್ ಹೋಯ್ತಾನೋ ಏನೋ. ಆ ರೈಲಿನ ಸಿಬ್ಬಂದಿಗಳು ತಿರುಗಿ ಬಿದ್ಬಿಟ್ರೆ ಏನ್ ಮಾಡೋದು? ನಂಗೂ ಅದೇ ದಿಗ್ಲು ಪುಟ್ಟಕ್ಕ. ಅದೇ ನಮ್ಮೂರೇ ನಮ್ ಜನಗಳೇ ಕಂಡ್ಕೊಂಡವ್ರ ಮೇಲೆ ಎಲ್ಲ ಜಗಳ ಕಾಯ್ಕೊಂಡ್ ಹೋದ್ರೆ ಆಮೇಲೆ ನಾನು ಹೆಚ್ಚು ಕಡಿಮೆ ಆದ್ರೆ ನಾವ್ ಯಾರನ್ನ ಕೇಳೋದು, ಯಾರಿಗೆ ಹೇಳೋದು? ಅಲ್ಲಿ ಪರಿಸ್ಥಿತಿ ಹೆಂಗೈತೋ ಏನೋ. ಒಂದ್ಕಿತ ಫೋನ್ ಮಾಡಿ ವಿಚಾರಿಸಿದ್ರೆ ಸರಿ ಹೋಗೋದೇನೋ. ಯಾವ್ದ್ಯೋಟ್ಕಿತ ಫೋನ್ ಮಾಡಿವ್ನಿಗೆ ಗೊತ್ತಾ? ಬರೀ ಕುಯ್ ಕುಯ್ ಅಂತದೆ ಕಟ್ ಆಯ್ತದೆ. ಹ್ಞೂ ಪುಟ್ಟಮ್ಮೆ, ಟ್ರೈನ್ ಹೋಗೋವಾಗ ನೆಟ್ವರ್ಕ್ ಸಿಗಕ್ಕಿಲ್ಲ. ಯೋ, ನೀನೊಂದ್ಕಿತ ಫೋನ್ ಮಾಡಿ ನೋಡು. ಜೊತೆಗೆ ಹೆಣ್ಮಕ್ಳು ಬೇರೆ ಅವ್ರೆ, ಒಂದ್ ಮಾಡಕ್ ಹೋಗಿ ಇನ್ನೊಂದು ಆದೀತು ಮಾಡು.